ಕರ್ನಾಟಕ ಸರ್ಕಾರ ವಿನಾಕಾರಣ ಸನ್ಮಾನ್ಯ ಯಡಿಯೂರಪ್ಪನವ್ರ ಮೇಲೆ ಇಲ್ಲದ ಗೂಬೆ ಕೂರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿತ್ತು. ಇವತ್ತು ಅವರು 17ನೇ ತಾರೀಕಿಗೆ ದೆಹಲಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಕೂಡ 17ನೇ ತಾರೀಕಿಗೆ ಬಂದು ನಾನು ತನಿಖೆಗೆ ಬರ್ತೇನೆ, ಅದ್ರ ಬಗ್ಗೆ ಏನು ವಿಚಾರಣೆ ಇದೆ ಆ ವಿಚಾರಣೆ ನಾನು ನಡೆಸಿಕೊಡ್ತೇನೆ ಅಂತ ಹೇಳಿದ ಮೇಲೂ ಕೂಡ ಇವತ್ತು ಪೊಲೀಸ್ ಅಧಿಕಾರಿಗಳು ಹೋಗಿ ಕೋರ್ಟ್ಲಿಂದ ಅವ್ರಿಗೆ ವಾರಂಟ್ ತರುವಂಥ ಪ್ರಯತ್ನವನ್ನು ಮಾಡಿ ವಾರಂಟನ್ನು ಜಾರಿಗೊಳಿಸುವಂಥದ್ದು ಮಾಡಿದರು. ಆದರೆ ನಿನ್ನೆ ನಡೆದಿರ್ತಕ್ಕಂಥ ಕೋರ್ಟ್ನಲ್ಲಿ ನಡೆದಿರ್ತಕ್ಕಂಥ ಕಲಾಪದಲ್ಲಿ ಇವತ್ತು ಭಾಳ ಸ್ಪಷ್ಟವಾಯಿತು. ಎಲ್ಲ ವಾದ ವಿವಾದಗಳನ್ನು ಕೇಳಿದ ಮೇಲೆ ಇವತ್ತು ಕೋರ್ಟ್ ಅವರಿಗೆ ತಾತ್ಕಾಲಿಕವಾದಂಥ ರಿಲೀಫನ್ನು ಕೊಟ್ಟಿದೆ. ಇವತ್ತು ಇದರಲ್ಲಿ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ ಕಾಂಗ್ರೆಸ್ಸಿನ ವೈಫಲ್ಯಗಳನ್ನು ಮುಚ್ಚಿಕೊಳ್ಳೋ ಸಲುವಾಗಿ ಒಂದು ಕಡೆ ಗ್ಯಾರಂಟಿ ಸಂಪೂರ್ಣವಾಗಿ ಕೈ ಕೊಡ್ತು. ಎರಡನೇದು ಇವತ್ತೊಂದು ದೊಡ್ಡ ಹಗರಣವನ್ನು ಮಾಡಿದ್ದಾರೆ. ವಾಲ್ಮೀಕಿ ಹಗರಣದಲ್ಲಿ 187 ಕೋಟಿಗಿಂತ ಹೆಚ್ಚಿನ ಹಗರಣ ಇವತ್ತು ಏನು ಮಾಡಿದ್ದಾರೆ ಅದನ್ನು ಮುಚ್ಚಿ ಹಾಕುವಂಥ ಪ್ರಯತ್ನವನ್ನು, ಆ ವಿಷಯವನ್ನು ಮಾಧ್ಯಮದಲ್ಲಿ ಬರದಾರ ರೀತಿಯಲ್ಲಿ ಅದನ್ನು ತಿರುಚುವಂಥ ಪ್ರಯತ್ನವನ್ನು ಇವತ್ತು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಮಾಡ್ತಾಯಿದೆ. ಒಂದು ಭಾಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು, ಇವತ್ತು ಏನು ಹಗರಣ ಆಗಿದೆ ಆ ಹಗರಣವನ್ನು ಮುಚ್ಚಿ ಹಾಕೋಕ್ಕೆ ನೀವು ವಿನಾಕಾರಣ ಒಬ್ಬ ಭಾರತೀಯ ಜನತಾ ಪಾರ್ಟಿಯ ಹಿರಿಯ ನಾಯಕರಾಗಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳಂಥ ಸನ್ಮಾನ್ಯ ಯಡಿಯೂರಪ್ಪನವರನ್ನು ಬಂಧನಕ್ಕೆ ಒಳಪಡಿಸುವಂಥ ಪ್ರಯತ್ನ ಮಾಡ್ತೀರಿ. ಎರಡನೇ ಕಡೆ ನೀವು ಹಗರಣವನ್ನು ಮುಚ್ಚಿಕೊಳ್ಳುವಂಥ ಪ್ರಯತ್ನ ಮಾಡ್ತೀರಿ. ಹೀಗಾಗಿ ನೀವು ಒಬ್ಬ ವೀರಶೈವ ಲಿಂಗಾಯತ ಸಮಾಜದ ಲೀಡರ್ನ ತುಳಿತಕ್ಕಂಥ ಪ್ರಯತ್ನವನ್ನು ಕಾಂಗ್ರೆಸ್ ಪಾರ್ಟಿ ಇವತ್ತು ನಿಮ್ಗೆ ಅನಿಸಿದೆ. ಹಾಗಾದರೆ ಇವತ್ತೇನು ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಲಿಂಗಾಯತ ಸಮಾಜ ಕೈ ಕೊಡ್ತಾ ಅನಿಸುವಂಥ ಕಾರಣಕ್ಕಾಗಿ ಇವತ್ತು ಯಡಿಯೂರಪ್ಪನವ್ರನ್ನ ಬಂಧಿಸುವಂಥ ಪ್ರಯತ್ನವನ್ನು ಇವರು ಮಾಡುವಂಥ ಪ್ರಯತ್ನ ಕೈ ಹಾಕಿದ್ದಾರೆ. ಇದು ಯಾವುದೂ ಕೂಡ ಸಫಲ ಆಗಂಗಿಲ್ಲ. ನ್ಯಾಯ ಸನ್ಮಾನ್ಯ ಯಡಿಯೂರಪ್ಪ ಅವ್ರ ಜೊತೆ ನಿಲ್ತದೆ, ಸಂಪೂರ್ಣವಾಗಿ ಅದರಿಂದ ಹೊರಗೆ ಬರ್ತಾರಂಥ ವಿಶ್ವಾಸ ಐತಿ. ಆದರೆ ಅಷ್ಟೇ ಇವತ್ತು ವಾಲ್ಮೀಕಿ ಹಗರಣ ಏನಾಗಿದೆ ಇದು ಸನ್ಮಾನ್ಯ ಮುಖ್ಯಮಂತ್ರಿಗಳು ಬುಡಕ ಬಂದಿರತಕ್ಕಂಥ ಕಾರಣ. ಇವತ್ತು ಒಬ್ಬ ಫೈನಾನ್ಸ್ ಮಿನಿಸ್ಟರ್ ಆಗಿ ಇಷ್ಟೆಲ್ಲ ಬಜೆಟ್ಗಳ ಮಂಡನೆ ಮಾಡಿದ ಮೇಲೆ ಕೂಡ ಅವರ ಮೂಗಿನ ಅಡಿಯಲ್ಲೇ ನಡೆರ್ತಕ್ಕಂಥ ಈ ದೊಡ್ಡದಾಗಿರ್ತಕ್ಕಂಥ ಹಗರಣವನ್ನು ಮುಚ್ಚಾಕ ಈ ರೀತಿ ಅನೇಕ ಪ್ರಯೋಗಗಳನ್ನು ಮಾಡುವಂಥ ಪ್ರಯೋಗ ಆಗುತ್ತೆ. ಅದರ ಭಾರತೀಯ ಜನತಾ ಪಾರ್ಟಿ ಇದನ್ನು ನಾವು ಕೈಗೆ ಎತ್ಕೊತೀವಿ. ಇದಕ್ಕೊಂದು ತಾರ್ಕಿಕ ಅಂತ್ಯ ಕಾಣುವವರೆಗೂ ಕೂಡ ನಮ್ಮ ಹೋರಾಟವನ್ನು ನಾವು ಮಾಡಿ ಸರ್ಕಾರಕ್ಕೆ ಏನು ಬಿಸಿ ಮುಟ್ಟಿಸ್ಬೇಕು. ಇವತ್ತು ಯಾಕಂದರೆ ಮುಖ್ಯಮಂತ್ರಿಗಳೇ ಇದಕ್ಕೆ ರಾಜೀನಾಮೆ ಕೊಡಬೇಕಾಗತ್ತೆ. ಇವತ್ತು ಅವರೇ ಸ್ವತಃ ಕೊಡುವಂಥ ಪ್ರಯತ್ನವನ್ನು ಪ್ರಸಂಗ ಇವತ್ತು ಬರ್ತಾ ಇದ್ದಾವೆ. ಅದನ್ನು ಮುಚ್ಚುವಂಥ ಕೆಲಸಕ್ಕೆ ಈ ರೀತಿಯಾದಂಥ ಬೇರೆ ಕಾರ್ಯಕ್ರಮಗಳನ್ನು ಬೇರೆ ವಿನಾಕಾರಣ ವಿಷಯಗಳನ್ನು ಎತ್ತುವಂಥದ್ದನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾಯಿದ್ದೀವಿ. ನಿನ್ನೆ ಬಜರಂಗ ದಳ ಕಾರ್ಯಕರ್ತರ ಮೇಲೆ ಎಲ್ಲ ಆಗಿದೆ ನೋಡಿ. ಕರ್ನಾಟಕದಲ್ಲಿ ಇವತ್ತು ಯಾವಾಗ ಕಾಂಗ್ರೆಸ್ ಸರ್ಕಾರ ಕಳೆದ 1 ವರ್ಷದಿಂದ ಬಂದೈತಿ ಕಾನೂನು ಸುವ್ಯವಸ್ಥೆ ಅನ್ನೋಂಥದ್ದು ಪುನಃ ಹದಗೆಟ್ಟು ಹೋಗಿದೆ. ಇವತ್ತು ಕೇವಲ ನಿನ್ನೆ ನಡೆದಿರ್ತಕ್ಕಂಥ ಧಾರವಾಡದಲ್ಲಿ ಏನಿತ್ತು ಅವ್ರ ತಪ್ಪಾಗಾದರೆ ಆ ವ್ಯಕ್ತಿ ತಾನೇನು ಇದನ್ನು ಕೈಗೆ ಎತ್ಕೊಂಡಿದ್ದಿರಲ್ಲ, ಅದನ್ನು ಹೋಗಿ ಪೊಲೀಸ್ ಇಲಾಖೆಗೆ ಹೇಳಿದ್ದ. ಪೊಲೀಸ್ ಇಲಾಖೆಯವರು ಅದನ್ನು ಬಂಧನ ಮಾಡಬೇಕಾಗಿತ್ತು. ಆದರೆ ವಿನಾಕಾರಣ ಬಂದು ಅನ್ಯ ಕೋಮಿನ ಜನ, ಏನು ಅಲ್ಪಸಂಖ್ಯಾತರ ಕೋಮಿನ ಜನ ಬಂದು ಅವನ ಮೇಲೆ ಹೊಡಿತಾರೆ. ಅದಾದಮೇಲೆ ಸ್ಟ್ರೈಕ್ ಆಗುತ್ತೆ. ಸ್ಟ್ರೈಕ್ ಆದಮೇಲೆ ಇವತ್ತು ನಾವು ಬಂಧನ ಮಾಡ್ತೀವಿ ಅಂತಕ್ಕಂಥದ್ದು ಪೊಲೀಸ್ ಇಲಾಖೆ ಹೇಳ್ತಾ ಇದೆ. ಅಂದರೆ ಅಲ್ಪಸಂಖ್ಯಾತರ ತುಷ್ಟೀಕರಣ ನೀತಿಯನ್ನು ಪರಮೋಚ್ಚ ಅವಧಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಾರ್ಟಿ ಬಂದ ಮೇಲೆ ಆಗ್ತಾಯಿದೆ. ಇವತ್ತು ಹಾದಿ ಬೀದಿಯಲ್ಲಿ ಇರ್ತಕ್ಕಂಥ ಗುಂಡಾಗಳಿಗೆ ಅನಿಸ್ಬಿಟ್ಟೈತಿ. ಇವತ್ತು ನಮ್ಮ ಪಾರ್ಟಿ ಬಂದೈತಿ, ನಾವು ಏನು ಮಾಡಿದ್ರೆ ನಡೀತೈತಿ ಅಂತಕ್ಕಂಥ ರೀತಿಯಲ್ಲಿ ಗುಂಡಾವರ್ತನೆಗಳು ಎಲ್ಲ ಕಡೆ ನಡೆದಿದ್ದನ್ನು ನಾವು ನೋಡಿದ್ದೇವೆ. ಸರ್ಕಾರ ಇನ್ನಾದರೂ ಎಚ್ಚೆತ್ತುಕೊಳ್ಬೇಕು. ಗುಂಡಾಗಿರಿ ಮಾಡ್ತಕ್ಕಂಥವ್ರನ್ನ ಈ ರೀತಿ ಅಲ್ಪಸಂಖ್ಯಾತ ತುಷ್ಟೀಕರಣ ನೀತಿ ಏನೈತಿ ಅದನ್ನು ಸಂಪೂರ್ಣವಾಗಿ ಬಂದ್ ಮಾಡಬೇಕು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನೋಂಥದ್ದು ಏನು ಹದಗೆಟ್ಟು ಹೋಗಿದೆ ಅದನ್ನು ಸರಿದರಾಗಲೇ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಗೃಹ ಸಚಿವರು ಶ್ರಮ ಪಡಬೇಕನ್ನುವಂಥ ವಿನಂತಿಯನ್ನು ಮಾಡ್ತೀನಿ. ಸರ್, ದರ್ಶನ್ ಅವರ ಮಾಜಿ ಮ್ಯಾನೇಜರ್ ಗದಗ ಮೂಲದವರು ಮಲ್ಕಾರ್ಜುನ ಕಾಣೆಯಾಗಿದ್ದಾರೆ. ಅವ್ರ ಬಗ್ಗೆ ಮಾಹಿತಿ ಇಲ್ಲ, ಈ ಬಗ್ಗೆ ಇಲ್ಲ ಇನ್ನಷ್ಟು ನಿಗಡಗಳು ನೋಡಿ. ಇವತ್ತು ಈ ಕೇಸ್ನಲ್ಲಿ ಕೂಡ ತನಿಖೆ ಸಂಪೂರ್ಣ ಆಗಬೇಕು. ನಾನೊಬ್ಬ ನಿಮ್ಮ ಮಾಧ್ಯಮದಲ್ಲೇ ನೋಡಿರ್ತಕ್ಕಂಥ ಪ್ರಕಾರ ಆದರೆ ಕಾಂಗ್ರೆಸ್ಸಿನ ಯಾರೋ ಒಬ್ಬ ಹಿರಿಯರು 130-140 ಸಲ ಫೋನ್ ಮಾಡಿ ಇದನ್ನು ತಡಿಬೇಕು ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದನ್ನು ಕೂಡ ಮಾಧ್ಯಮದಲ್ಲಿ ನಾನು ನೋಡಿದ್ದೇನೆ. ಹೀಗಾಗಿ ಈ ರೀತಿಯಾದಂಥ ತನಿಖೆ ಯಾರೇ ಹತ್ಯೆ ಮಾಡಲಿ ಯಾರೇ ಮಾಡಿರಲಿ ಅದರ ತನಿಖೆ ಆಗಬೇಕು. ಅದ್ರ ಸಂಪೂರ್ಣವಾಗಿರ್ತಕ್ಕಂಥ ಯಾರು ಆರೋಪಿಗಳಿದ್ದಾರೆ ಅವರಿಗೆ ಸಂಪೂರ್ಣವಾಗಿ ಶಿಕ್ಷೆ ಆಗಬೇಕು. ಮತ್ತು ಇದರಲ್ಲಿ ಈ ರೀತಿಯಾದಂಥ ಅವ್ರ ಮ್ಯಾನೇಜರ್ ಇಲ್ಲ ಅನ್ನುವಂಥದ್ದು ಏನಾದರೂ ಬಂತಂದರೆ ಸಂಪೂರ್ಣವಾಗಿ ತನಿಖೆಯನ್ನು ಮಾಡೋ ಮುಖಾಂತರ ಇದರ ಸತ್ಯಾಸತ್ಯತೆಯನ್ನು ಜನರ ಮುಂದೆ ಇಡತಕ್ಕಂಥ ಕೆಲಸನ ಸರ್ಕಾರ ಮಾಡಬೇಕು, ಪೊಲೀಸ್ ಇಲಾಖೆ ಮಾಡಬೇಕು ಅನ್ನೋಂಥ ಆಗ್ರಹ ಮಾಡ್ತೀನಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.